So this is a vertical road cutting. This kind of place is called vertical road cutting. They have cut the hill to make a road, and in these places usually very interesting plants occur, mainly pioneering species of such locations, and one such is this one. This is a fern only. I think it's called some, that botanical name I'll write anyway in the title. It's called some Cernum or something, some name is there. And unlike other ferns, it has a little bit dryish type of leaves and all that. It's not your typical fern shape. And then it comes and settles on this kind of vertical space and starts the regreening process. It's one of the species evolved for such purposes. And this is, and it can wherever it touches the wall, there it has the ability to root. ಇದೆಯಾ ಆ ಸರ್ನಮ್ ಅಂತ ಸ್ಪೀಷೀಸು? ನೆಟ್ವರ್ಕ್ ಇಲ್ವಾ? ಹಾಂ, ಅದೇ ಸರ್ನಮ್ಮ ಏನೋ ಹೆಸರು ಮರ್ತೋಯ್ತು ನನಗೀಗ. ಒಟ್ಟು ಇದು ಆಲ್ರೆಡಿ 3-4 ವೀಡಿಯೋ ಎಲ್ಲ ಮಾಡಿದ್ದೀನಿ. ಇದೇನಂದರೆ ಈ ಥರ ವರ್ಟಿಕಲ್ ಸ್ಪೇಸಲ್ಲಿ ಫಸ್ಟ್ ಬಂದು ಸೇರಿಕೊಂಡು ರೀಗ್ರೀನಿಂಗ್ ಶುರು ಮಾಡುತ್ತೆ. ಆಮೇಲೆ ಇಂಥ ಜಾಗದಲ್ಲಿ ಬೇರೆ ಬಿಟ್ಬಿಟ್ಟು ಹಿಂಗೆ ಹಿಡ್ಕೊಂಡು ಇದು ಕುಸಿದಿದ್ದಂಗೆ ನೋಡ್ಕೊಳುತ್ತೆ. ಇದೊಂದು ಪಯನಿಯರ್ ಸ್ಪೀಷೀಸ್, ನೇಟಿವ್ ಪಯನಿಯರ್ ಸ್ಪೀಷೀಸು. ವರ್ಟಿಕಲ್ ಸರ್ಫೇಸಲ್ಲೇ ಬರೋದು, ಈ ಥರ ವರ್ಟಿಕಲ್ ಸರ್ಫೇಸಲ್ಲಿ. ಆಮೇಲೆ ಅದು ಎಲ್ಲೆಲ್ಲಿ ತಾಗುತ್ತೋ ಅಲ್ಲೆಲ್ಲೇ ಬೇರೆ ಬಿಡುತ್ತೆ. ನೋಡಿ, ಇಲ್ಲಿ ಬೇರೆ ಬಿಟ್ಟಿದೆ, ಕಾಣುತ್ತಾ? ನೋಡಿ ಇಲ್ಲಿ. ಹಾಂ, ಸೊ ಅದು ತಾಕೊಂಡು ಹಂಗೆ ಹೋಗಿ ಇಡೀ ಗೋಡೆ ಕವರ್ ಮಾಡೋ ಅಬಿಲಿಟಿ ಇದೆ ಅದಕ್ಕೆ. ಇದು ಎಲ್ಲೆಲ್ಲಿ ತಾಗುತ್ತೋ ಅಲ್ಲಲ್ಲೇ ಮೊಳಕೆ ಬಿಟ್ಕೊಂಡು ಹೋಗುತ್ತೆ. ಈ ಬೆಳೆ ಭಾಗ ಅದ್ರ ಬೀಜನಾ ಏನದು? ಇದು ಹೂವು ಬಿಡೋದು? ಹೂವು ಇಲ್ವಾ? ಇದು ಫರ್ನು, ಫ್ಲವರಿಂಗ್ ಅಲ್ಲ, ಸ್ಪೋರ್ ಅಷ್ಟೇ. ಸ್ಪೋರೇ ಇರ್ಬೋದು.